ಹೆಲೋ ಮಕ್ಕಳೇ, ಇವತ್ತು ನಾವು ಸತ್ಯದ ಶಕ್ತಿ ಎಂಬ ನೀತಿ ಪಾಠವನ್ನು ಕೇಳೋಣ. ಬನ್ನಿ. ಒಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಹುಡುಗನಿದ್ದನು. ಅವನು ತುಂಬಾ ಪ್ರಾಮಾಣಿಕ ಮತ್ತು ಸತ್ಯವಂತ. ಎಲ್ಲರೂ ಅವನನ್ನು ನಂಬುತ್ತಿದ್ದರು, ಏಕೆಂದರೆ ಅವನು ಯಾವಾಗಲೂ ನ್ಯಾಯ ಮತ್ತು ಸತ್ಯ ಮಾರ್ಗವನ್ನು ಅನುಸರಿಸುತ್ತಿದ್ದ. ಒಂದು ದಿನ ರಾಮು ಹಳ್ಳಿಯ ಪಕ್ಕದ ಕಾಡಿನಲ್ಲಿ ಆಟವಾಡುತ್ತಿದ್ದಾಗ ಅಚಾನಕವಾಗಿ ಅವನಿಗೆ ಒಂದು ಚಿನ್ನದ ಬ್ರೇಸ್ಲೆಟ್ ಕಂಡು ಬಂದಿತು. ಅದು ಬಹು ಮೌಲ್ಯವಾಗಿದ್ದಿತ್ತು ಮತ್ತು ಯಾರಿಗೋ ಸೇರಿದ ವಸ್ತು ಆಗಿರಬಹುದು ಎಂದು ಅವನು ಯೋಚಿಸುತ್ತಿದ್ದ. ಇದು ಯಾರದ್ದಾಗಿರಬಹುದು ಎಂದು ಆತನು ತನ್ನನ್ನು ತಾನೇ ಕೇಳಿಕೊಂಡ. ಆದರೆ ಅದನ್ನು ತನ್ನದಾಗಿಸಿಕೊಂಡು ಹೋಗುವ ಲೋಭ ಮಾತ್ರ ಅವನಿಗೆ ಕಿಂಚಿತ್ತೂ ಇರಲಿಲ್ಲ. ಇದು ಯಾರದ್ದಾಗಿರಬಹುದು ಎಂದು ಆತನು ವಿಚಾರ ಮಾಡುತ್ತಿದ್ದ. ಆದರೆ ಅದನ್ನು ತನ್ನದಾಗಿಸಿಕೊಳ್ಳುವ ಲೋಭವು ಅವನಲ್ಲಿ ಇರಲಿಲ್ಲ. ಅವನು ಹಳ್ಳಿಯ ಕಡೆಗೆ ಹೋಗಿ ನಿಜವಾದ ಮಾಲೀಕರನ್ನು ಹುಡುಕಲು ಪ್ರಯತ್ನಿಸಿದ. ಹಳ್ಳಿಯಲ್ಲಿರುವ ಕೆಲವರು ಅವನನ್ನು ಪ್ರಚೋದಿಸಿದರು. ಇದು ಬಹು ಮೌಲ್ಯವಾದ ಚಿನ್ನದ ವಸ್ತು, ನೀನೇ ಇಟ್ಟುಕೋ. ಆದರೆ ರಾಮು ಅದನ್ನು ಒಪ್ಪಲಿಲ್ಲ. ಇದು ನನ್ನದಲ್ಲ, ನಾನು ಇದನ್ನು ಇದರ ನಿಜವಾದ ಮಾಲೀಕರಿಗೆ ಹಿಂತಿರುಗಿಸಬೇಕು ಎಂದು ನಿರ್ಧರಿಸಿದ. ಅವನು ಹಳ್ಳಿಯ ಮುಖ್ಯಸ್ಥನ ಬಳಿಗೆ ಹೋಗಿ, ನಾನು ಈ ಚಿನ್ನದ ಬ್ರೇಸ್ಲೆಟ್ ಕಾಡಿನಲ್ಲಿ ಕಂಡುಹಿಡಿದಿದ್ದೇನೆ. ಇದನ್ನು ಯಾರಿಗಾದರೂ ಸೇರಿಸಬೇಕು. ದಯವಿಟ್ಟು ಇದರ ನಿಜವಾದ ಮಾಲೀಕರಿಗೆ ಹಿಂತಿರುಗಿಸಲು ನನಗೆ ಸಹಾಯ ಮಾಡಿ ಎಂದು ಹಳ್ಳಿಯ ಮುಖ್ಯಸ್ಥನನ್ನು ಬೇಡಿಕೊಂಡ. ಹಳ್ಳಿಯ ಮುಖ್ಯಸ್ಥ ಸಂತೋಷದಿಂದ, ನೀನು ತುಂಬಾ ಪ್ರಾಮಾಣಿಕ. ಈ ಬ್ರೇಸ್ಲೆಟ್ ನಮ್ಮ ಹಳ್ಳಿಯ ಶ್ರೀಮಂತ ವ್ಯಕ್ತಿಯದು. ಅವರು ಇದನ್ನು ಕಳೆದುಕೊಂಡು ದುಃಖಿತರಾಗಿದ್ದರು. ನಿನ್ನ ಸತ್ಯ ಅವರಿಗೆ ಸಂತೋಷಪಡಿಸಿದೆ ಎಂದು ಹೇಳಿದರು. ಶ್ರೀಮಂತ ವ್ಯಕ್ತಿ ರಾಮುವಿನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಅವನಿಗೆ ಬಹುಮಾನವಾಗಿ ಹೊಸ ಪುಸ್ತಕಗಳನ್ನು, ಮಿಠಾಯಿಗಳನ್ನು ಕೊಟ್ಟನು. ನೈತಿಕತೆ ಇದರಲ್ಲಿ ಕಲಿಯಬೇಕಾದದ್ದು ನಾವು ಏನೆಂದರೆ, ಸತ್ಯ ಮತ್ತು ಪ್ರಾಮಾಣಿಕತೆ ಯಾವಾಗಲೂ ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ನಮ್ಮ ನಂಬಿಕೆ ಮತ್ತು ನೈತಿಕತೆ ನಮ್ಮನ್ನು ಒಳ್ಳೆಯ ವ್ಯಕ್ತಿಗಳನ್ನಾಗಿ ರೂಪಿಸುತ್ತವೆ. ಧನ್ಯವಾದಗಳು.